ನಮಸ್ತೆ ಎಲ್ಲರಿಗೂ, ನಾನು ಶಾಲಿನಿ. ಇವತ್ತು ನಾನು ಮನೆಯಲ್ಲೇ ಹೆಲ್ದಿಯಾಗಿರೋ ಪನ್ನೀರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1.5 ಲೀಟರಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇಲ್ಲಿ ನಾನು 1.5 ಲೀಟರ್ ಹಾಲಿಗೆ 2 ನಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀನಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗಿ. ಹಾಲು ಒಂದು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಆವಾಗಲೇ ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಬೇಡ ಅಂತ ಅಂದರೆ ನಾವು ವಿನಿಗರ್ ಕೂಡ ಹಾಕೋಬೋದು. ಇವಾಗ ಹಾಲು ನಿಧಾನಕ್ಕೆ ಒಡೆದೋಗೋದಕ್ಕೆ ಶುರುವಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಹಾಲು ಸ್ವಲ್ಪ ಸ್ವಲ್ಪವಾಗಿ ಹೊಡಿತಾ ಇದೆ. ನಿಂಬೆಹಣ್ಣನ್ನು ಹಾಕಿ ಜಾಸ್ತಿ ಹೊತ್ತು ಕಾಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು 3ರಿಂದ 4 ನಿಮಿಷ ಕಾಯಿಸ್ಕೊಂಡ್ರೆ ಈ ಥರ ಆಗುತ್ತೆ. ಇದು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಮಾಡೋದು ಕೂಡ ತುಂಬಾ ಈಸಿ. ನಾವು ಅರ್ಧ ಲೀಟರ್ ಹಾಲಿನಲ್ಲೂ ಕೂಡ ಪನ್ನೀರನ್ನ ಮಾಡ್ಕೋಬೋದು. ಹಾಲಿಗೆ ನೀರೇನು ಸೇರಿಸೋದು ಬೇಡ, ಹಾಗೆಯೇ ಮಾಡ್ಕೋಬೇಕು. ಇವಾಗ ಪನ್ನೀರ್ ರೆಡಿಯಾಗಿರೋ ಪನ್ನೀರನ್ನ ಒಂದು ಸ್ಟ್ರೈನರ್ ಮೇಲೆ ಕಾಟನ್ ಬಟ್ಟೆ ಹಾಕಿ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ, ನೀರು ಮತ್ತು ಪನ್ನೀರನ್ನ. ಖಂಡಿತವಾಗ್ಲೂ ಇದನ್ನು ಒಮ್ಮೆ ಆದರೂ ನೀವು ಟ್ರೈ ಮಾಡಲೇಬೇಕು. ತುಂಬಾ ರುಚಿ ಇರುತ್ತೆ. ಪನ್ನೀರ್ ಕುರ್ಮಾ ಮಸಾಲೆ ಯಾವುದೇ ಮಾಡಿಕೊಂಡ್ರು. ನಾವು ನಿಂಬೆಹಣ್ಣನ್ನು ಹಾಕಿರೋದ್ರಿಂದ ಇದರಲ್ಲಿ ಹುಳಿ ಇರುತ್ತೆ, ಹಾಗಾಗಿ ನಾವು 3ರಿಂದ 4 ಸಲನಾದರೂ ತೊಳಿಲೇಬೇಕು. ವಾಶ್ ಮಾಡ್ಕೊಂಡಾದಮೇಲೆ ಬಟ್ಟೆಯನ್ನು ಮೇಲ್ಗಡೆ ಈ ಥರ ಇಟ್ಕೊಂಡು ಹಿಂಡಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ನಾನು ಮತ್ತೆ ನೀರು ಹಾಕಿ ವಾಶ್ ಮಾಡ್ಕೊಳ್ತಿದ್ದೀನಿ. ವಾಶ್ ಮಾಡ್ಕೊಂಡಾದಮೇಲೆ ಈ ರೀತಿ ನಾನು ಬಟ್ಟೆ ಒಳಗಡೆನೇ ಇದನ್ನು ಚೆನ್ನಾಗಿ ಅದ್ದಿ ಬಟ್ಟೆನ ಮುಚ್ಚಿಟ್ಟು ಅದ್ರ ಮೇಲ್ಗಡೆ ಭಾರವಾಗಿರೋ ಒಂದು ಕಲ್ಲನ್ನು ಇಡ್ತಾಯಿದ್ದೀನಿ. ಇದು 3 ಗಂಟೆ ಆದರೂ ಇಡಲೇಬೇಕು. ಇವಾಗ 3 ಗಂಟೆ ಆಗಿದೆ, ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಒಂದ್ಸಲನೂ ಕೂಡ ಮಾಡ್ದಲೇ ಇರೋರು ಈ ರೀತಿ ಟ್ರೈ ಮಾಡ್ಬೋದು, ತುಂಬಾ ರುಚಿ ಇರುತ್ತೆ. ಪನ್ನೀರನ್ನ ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿರೋ ಈ ಪನ್ನೀರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಪನ್ನೀರು ಯಾವ ಶೇಪಲ್ಲಿ ಬೇಕು ಅಂತ ಅನಿಸುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋ ಈ ಪನ್ನೀರ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.